ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 4ನೇ ತರಗತಿಯ ಪದ್ಯ ಕನ್ನಡಮ್ಮನ ಹರಕೆ. ಈ ಪದ್ಯವನ್ನು ರಾಗವಾಗಿ ಹಾಡುವುದು ಮತ್ತು ಈ ಪದ್ಯದ ವಿವರಣೆ ಹಾಗೂ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಇದರ ಕವಿ ಕುವೆಂಪು. ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆವ. ಕನ್ನಡ ನಾಡಿನ ಬಗ್ಗೆ ನಿಮಗೆ ತಿಳಿದಿರುವ ಒಂದು ಹಾಡನ್ನು ತರಗತಿಯಲ್ಲಿ ರಾಗವಾಗಿ ಹಾಡಿರಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನಡಿಗೆ ದುಡಿದು ಮಡಿಹ ಪರಗೇಳ್ಗೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ದಮ್ಮಯ್ಯ ಕಂದಯ್ಯ ಬೇಡುವಿನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲೆಯಾಗಿರನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಈ ಒಂದು ಪದ್ಯದ ಪ್ರಶ್ನೆ ಉತ್ತರ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಇದಕ್ಕೆ ಉತ್ತರ, ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಎರಡನೇ ಪ್ರಶ್ನೆ, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಇದಕ್ಕೆ ಉತ್ತರ, ಕನ್ನಡವನ್ನು ಮರೆತರೆ ಕನ್ನಡದ ತಾಯಿಯನ್ನು ಮರೆತಂತೆ. ಮೂರನೇ ಪ್ರಶ್ನೆ, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಜೋಗುಳದ ಹರಕೆಯನ್ನು ಮರೆಯಬಾರದು. ನಾಲ್ಕನೇ ಪ್ರಶ್ನೆ, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಇದಕ್ಕೆ ಉತ್ತರ, ಕನ್ನಡ ನುಡಿಯ ಸೊಗಸನ್ನು ತಾಯಿಗೆ ಹೋಲಿಸಲಾಗಿದೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಒಂದನೇ ಪ್ರಶ್ನೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಅಂತ ಹೇಳಿದ್ರೆ ಕಂದ ಅಂತ ಬರೀಬೇಕು. ನೋಡಿ ಅಲ್ಲಿ ಆಪ್ಷನ್ಸ್ ಇದೆ, ವೀರ, ಶೂರ, ಧೀರ, ಕಂದ ಅಂತ ಇದೆ. ನಾವು ಕಂದ ಅನ್ನೋದನ್ನ ಬರೀಬೇಕು. ಎರಡನೇ ಪ್ರಶ್ನೆ,
ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಅಲ್ಲಿ ಲೈನ್ ಇದೆಯಲ್ಲ ಅದ್ರ ಮೇಲೆ ಅಯ್ಯೋ ಅಂತ ಬರೀಬೇಕು. ಆಪ್ಷನ್ ಇದೆ ನೋಡಿ, ದಮ್ಮಯ್ಯ, ಅಯ್ಯೋ, ಕಂದಯ್ಯ, ನನ್ನ. ಈ ಇದರಲ್ಲಿ ಅಯ್ಯೋ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನೆಕ್ಸ್ಟ್ 3ನೇ ಪ್ರಶ್ನೆ, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯ್ಗೆ. ಈ ಥರ ಇದ್ದರೆ ಆಪ್ಷನ್ ನೋಡಿ, ಹೆಜ್ಜೇನು, ಕಿರಿಜೇನು, ಸವಿಜೇನು, ಹಾಲ್ಜೇನು. ನಾವೇನಂತ ಬರೀಬೇಕು? ಸವಿಜೇನು. ಮೊಲೆಯ ಹಾಲಂತಂತೆ ಸವಿಜೇನು ಬಾಯಿಗೆ. 4ನೇ ಪ್ರಶ್ನೆ, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ನೋಡಿ, ಅದು ವೀರನಾಗಿ, ಶೂರನಾಗಿ, ಕಲಿಯಾಗಿ, ಧೀರನಾಗಿ ಅಂತ ಐತೆ. ನಾವೇನು ಬರೀಬೇಕು? ಕಲಿಯಾಗಿರನ್ನ. ಹೋರಾಡು ಕನ್ನಡಕ ಕಲಿಯಾಗಿರನ್ನ. ನೆಕ್ಸ್ಟು, ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ನೋಡಿ, ದಮ್ಮಯ್ಯ ಕಂದಯ್ಯ ಅಂತ ಐತೆ, 2 ಲೈನ್ ಕೊಟ್ಟಿದ್ದಾರೆ. ಮತ್ತು ಮರೆಯದಿರು ಚಿನ್ನ ಈ ಥರ ಕೊಟ್ಟರೆ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ನೆಕ್ಸ್ಟು, ಮರತೆಯಾದರೆ ಅಯ್ಯೋ 2 ಲೈನು ಗ್ಯಾಪ್ ಇಟ್ಟಿದ್ರೆ ಅದಕ್ಕೇನಂತ ಬರೀಬೇಕು? ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಇಷ್ಟು ಬರೀಬೇಕಾಗುತ್ತೆ. ನೆಕ್ಸ್ಟ್, ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ. ಇದು ಭಾಷಾ ಚಟುವಟಿಕೆಯನ್ನು ನಾವು ನೋಡೋಣ. ಮಾದರಿ, ದಮ್ಮಯ್ಯ ಕಂದಯ್ಯ. ಹೋರಾಡು ಅಂತ ಹೇಳಿದ್ರೆ ಕಾಪಾಡು. ನೋಡ್ರಿ, ಅದು ಉದಾಹರಣೆ ಹೇಳವ್ರೆ. ದಮ್ಮಯ್ಯ ಅಂದರೆ ಕಂದಯ್ಯ, ಹೋರಾಡು ಅಂದರೆ ಕಾಪಾಡು, ಬಾಯಿಗೆ ಅಂದರೆ ಮೇಯ್ಗೆ, ಬಾಳ್ಗೆ ಅಂತ ಹೇಳಿದ್ರೆ ಏಳಿಗೆ, ಚಿನ್ನ, ರನ್ನ. ಪ್ರಾಸಪದ, ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಹೋರಾಡು, ಹೋರಾಡು ಇದ್ರಾಗೆ ಯಾವ್ದು ಸರಿ ಅಂತ ಚೂಸ್ ಮಾಡ್ಕೊಂಡು ಆಯ್ಕೆ ಮಾಡಿಕೊಂಡು ಬರೆಯೋದು. ಹೋರಾಡು. ಹರಕೆ, ಹರಕೆ, ಹರಕೆ ಅಂತ ಬರೀಬೇಕು. ಆನಂದ, ಆನಂದ ಅಂತ ಐತೆ, ನಾವು ಆನಂದ ಅಂತ ಬರೀಬೇಕು. ಅಯ್ಯೋ, ಅಯ್ಯೋ, ಸೆಕೆಂಡ್ ಒನ್ ಅಯ್ಯೋ ಅಂತ ಬರೀಬೇಕು. ಹಾಲು ಮತ್ತು ಹಾಲು ಅಂತ ಇದೆ, ಹಾಲು ಅಂತ ಬರೀಬೇಕು. ಅಪ್ಪುಗೆ, ಅಪ್ಪುಗೆ ಅದರಲ್ಲಿ ಕರೆಕ್ಟಾಗಿರೋದು ಮೊದಲನೆಯದು ಅಪ್ಪುಗೆ. ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ನೋಡಿ, ನ, ಸ್ನೋ, ಟ, ರ, ಜ, ಯ, ಸ್ತ, ಠ, ಥ, ಮ, ಶ್ರೇ, ಕ್ಷ, ಪ, ಶ್ನೇ. ಚೌಕದಲ್ಲಿ ಸ್ನೋ ಮತ್ತು ನು, ನ ಬರೀಬೇಕು ವೃತ್ತದಲ್ಲಿ. ಮತ್ತು ಚೌಕದಲ್ಲಿ ಶ್ನ, ವೃತ್ತದಲ್ಲಿ ರ. ವೃತ್ತಗಳಲ್ಲೆಲ್ಲ ನೋಡೋಣ. ಭ, ಯ, ಠ, ಥ, ಮ, ಪ ಇಷ್ಟು ವೃತ್ತದಲ್ಲಿನ ಸಜಾತಿ ಒತ್ತಕ್ಷರ. ಈಗ ಚೌಕದಲ್ಲಿನ ವಿಜಾತಿ ಒತ್ತಕ್ಷರ ನೋಡೋಣ. ಸ್ನೋ, ಶ್ನ, ಹ್ರ, ಸ್ತ, ಶ್ರೇ, ಕ್ಷ, ಶ್ನೇ ಇಷ್ಟು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರ. ಇಷ್ಟು ಕನ್ನಡಮ್ಮನ ಹರಕೆಯ ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳು.